ಎಲ್ಲರಿಗೂ ನಮಸ್ಕಾರ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಂಗೆ ಚೌಳಿಕಾಯಿ ಪಲ್ಯ ಹಸಿಮೆಣ್ಸಿಕಾಯಿ ಹೇಗೆ ಮಾಡೋದಂತ ನೋಡೋಣ ಅಂತ. ಚೌಳಿಕಾಯಿ ನಾನು ಮೊದಲೆಲ್ಲ ಸೋಸ್ಕೊಂಡು ಚೆಂದಂಗಿ ತೊಳೆದು ಆಮೇಲೆ ಅದನ್ನು ಚೆನ್ನಾಗಿ ಹುರಿಯಾಕೆ ಇಟ್ಕೊಂಡಿನಿ. ಆಮೇಲೆ ಒಂದು ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು, ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನುಣ್ಣಗೆ ನಾನು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ ಹೆಚ್ಚಿದಂಥದ್ದು, ಆಮೇಲೆ ಅದು ಏನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಪೂರಾ ಪೇಸ್ಟ್ ಮಾಡ್ಬೋದು. ಒಂದು ಸ್ವಲ್ಪ ಅವಡದವಡ ಅಂತಾರಲ್ಲ ಸ್ವಲ್ಪನೇ ಹುರ್ಕೊಂಡು ನಾನು ಇಡ್ತೀನಿ. ಆಮೇಲೆ ಟೊಮೆಟೊ ಹಾಕಿ ಅದು ಫುಲ್ ಸಾಫ್ಟ್ ಆಗುತ್ತೆ. ನಾನು ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆಂದಂಗಿ ಹುರ್ಕೊಂಡು ಆಮೇಲೆ ಹುರಿದಿಟ್ಟಿದ್ದಂಥ ಜವಾರಿ ಚೌಳಿಕಾಯಿ ಹಾಕಿ ಚೆಂದಂಗಿ ಮ್ಯಾಲೆ ಮುಚ್ಚಿಟ್ಟು ಅದು ಸಾಫ್ಟ್ ಆಗುತ್ತನ ಕುದಿಸಿದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಚೌಳಿಕಾಯಿ ಪಲ್ಯ ರೆಡಿ ಆಗ್ತದೆ. ಇದು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂದ್ರೆ ಅದರ ರುಚಿನೇ ಬೇರೆ ನೋಡ್ರಿ. ಎಲ್ಲರಿಗೂ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಇನ್ನೊಂದು ವಿಡಿಯೋನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.